ಗೈಸ್, ಇವತ್ತೊಂದು ಅದ್ಭುತ ವಿಡಿಯೋ ಅನ್ಕೊಳ್ಳಿ, ಸಖತ್ತಾಗಿರೋ ವಿಡಿಯೋ ಅನ್ಕೊಳ್ಳಿ. ನಾವಿವತ್ತು ಮಾಡಕ್ ಹೋಗ್ತಿರೋದು ಕುಕಿಂಗ್ ವಿತೌಟ್ ಫೈರು. ಅದು ನಾನು ಮಾಡ್ತಾ ಇಲ್ಲ, ಟೀಮಾಗಿ ವರ್ಕ್ ಮಾಡಿಸ್ತಾ ಇದ್ದೀನಿ. ಟೀಮಲ್ಲಿ ಯಾರ್ಯಾರು ಇದ್ದಾರೆ ಅಂತ ಹೇಳ್ತೀನಿ. ಬಟ್ ಅದಕ್ಕೂ ಮುಂಚೆ, ಟೀಮ್ಕಿನ ಮುಂಚೆ ನನಗೆ ಲಿಸ್ಟ್ ಕೊಟ್ಟವ್ರೆ ಐಟಮ್ಸ್ಗಳನ್ನೆಲ್ಲ ತೊಗೊಂಬರ್ಬೇಕು ಅಂತ. ಎರಡೂ ಟೀಮಿಂದ ಎರಡೂ ಪೇಪರಲ್ಲೂ ಎರಡೂ ವೆರೈಟಿ ಆಫ್ ಲಿಸ್ಟ್ ಕೊಟ್ಟಿದ್ದಾರೆ. ಇವಾಗ ಹೋಗಿ ತೊಗೊಂಡು ಬರ್ಬೇಕು ನಾನು. ಆ್ಯಂಡ್ ಒನ್ ಆಫ್ ದಿ ಬೆಸ್ಟ್ ಅನ್ಕೊಳ್ಳಿ. ಅವ್ರಿಗೊಂದು ಟೈಮ್ ಕೊಡ್ತೀನಿ, ಆ ಟೈಮಲ್ಲಿ ಮುಗಿಸ್ಬೇಕು. ಆ್ಯಸ್ ಯು ತಮ್ಮನೇಲಿ ನೋಡಿದ್ದೀರಾ, ಕುಕಿಂಗ್ ವಿತೌಟ್ ಫೈರ್ ಟೀಮ್ ಯಾರ್ಯಾರು ಅಂತ ಹೋಗಿ ಹೇಳ್ತೀನಿ. ಫಸ್ಟ್ ಹೋಗ್ಬಿಟ್ಟು ಐಟಮ್ಸ್ಗಳನ್ನೆಲ್ಲ ಪರ್ಚೇಸ್ ಮಾಡ್ಕೊಂಬೋಣ. ಲೆಟ್ಸ್ ಗೋ. ನಾನು ಅವ್ರನ್ನೇ ಕಳಿಸ್ಬಿಟ್ಟು ಐಟಮ್ಸ್ಗಳನ್ನ ತಗೊಂಬರೋಣ ಅಂತ ಅನ್ಕೊಳ್ಳೋಣ ಅಂತ ಅನ್ಕೊಂಡೆ. ಬಟ್ ಬೇಡ, ಲೇಟ್ ಆಗುತ್ತೆ, ಸುಮ್ಮನೆ ಆಮೇಲೆ ಮೆಸ್ ಅಪ್ ಆಗಬಾರ್ದು. ಹೋಗಿ ಅವ್ರು ಏನು ಲಿಸ್ಟ್ ಕೊಟ್ಟಿರ್ತಾರೋ ಅದನ್ನ ಹೋಗಿ ನಾನೇ ಪರ್ಚೇಸ್ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಅನ್ಕೊಂಡು ಇವಾಗ ನಾನೇ ಹೋಗಿ ತೊಗೊಂಬರ್ತೀನಿ. ಫಸ್ಟ್ ಮಾರ್ಟ್ಗೆ ಹೋಗ್ಬಿಟ್ಟು ಏನೇನಿದೆ ಐಟಮ್ ಎಲ್ಲ ಪರ್ಚೇಸ್ ಮಾಡ್ಕೊಂಡ್ಬಿಡುವ. ಪರ್ಚೇಸ್ ಮಾಡ್ಕೊಂಡು ಬರುವ. ಲೆಟ್ಸ್ ಗೋ. ಗೈಸ್, ಫೈನಲಿ ಮಾರ್ಟ್ಗೆ ಬಂದೆ. ಮಾರ್ಟಲ್ಲಿ ಎಷ್ಟು ಐಟಮ್ಗಳು ಕೊಟ್ಟವ್ರು ಗೊತ್ತಾ? ಅದು ಮಾರ್ಟಲ್ಲೇ ತಗೋಬೇಕಾಗಿರೋದು. ತೋರಿಸ್ತೀನಿ ಮನೆ ಏನೇನೆಲ್ಲ ಐಟಮ್ ಪರ್ಚೇಸ್ ಮಾಡ್ತೀನಿ ಅಂತ. ಎಲ್ಲ ಐಟಮ್ಸ್ನ ಯಾವಾಗ ತೊಗೊಂಡು ಹೋಗ್ಬೇಕು ನೋಡಿ. ಎಷ್ಟು ಬರ್ದವ್ರೆ. ಇದು ಬಂದ್ಬಿಟ್ಟು ಬವಿತಾ ಟೀಮು. ನನಗೆ ಈ ಐಟಮ್ ತಗೊಳ್ಳೋದಲ್ಲ, ಹುಡ್ಕೋದೆ ನನಗೆ ಇವಾಗಿರೋದು. ಹುಡುಕಿ ಸಾಕಾಗಬೇಕು ನನಗೀಗ. ಗೈಸ್, ಈ ರೋ ಪೂರ್ತಿ ಆಗ್ಲಿಂದ ಓಡಾಡ್ತಾನೆ ಇದ್ದೀನಿ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಯಾಕಂದ್ರೆ ನೋಡಿ, ಅದನ್ನೆಲ್ಲ ಹುಡುಕಿ ತಗೊಳ್ಳೋದು ಎಷ್ಟು ಕಷ್ಟ ಗೊತ್ತಾ? ಅದಕ್ಕೆ ಬೈ ಹೆಲ್ಪ್ ಮಾಡ್ತಾರೆ ನನಗೆ. ಇಷ್ಟೆಲ್ಲ ಐಟಮ್ ಪರ್ಚೇಸ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ಬೇಕಾಗಿರೋದು ದ್ರಾಕ್ಷಿ ಮತ್ತೆ ಗೋಡಂಬಿ. ಅವೆರಡು ತಗೊಂಡ್ರೆ ಮುಗೀತು, ಇಲ್ಲಿಗೆ ನನ್ನ ಶಾಪ್ ಪರ್ಚೇಸ್ ಮುಗೀತು. ತಗೊಂಡು ಹೊಟ್ಬಿಡೋದೆ ಮನೆಗೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಸ್ತಾ ಇದ್ದೀನಿ ನಮ್ಮ ಬೈಯಿಂದ. ಬೈ, ಥ್ಯಾಂಕ್ ಯು. ಎಲ್ಲೋ ಬೈ. ಗೈಸ್, ಡನ್ ವಿತ್ ದ ಶಾಪಿಂಗ್. ಗೈಸ್, ನಮ್ಮ ಕಾರ್ ಗಲೀಜ್ ನೋಡಿ ಗೈಸ್. ಇಲ್ಲಿ ಪೂರ್ತಿ ಕೆಸರಿದೆ. ಆ ಕಾರ್ ಹಿಂಗೆ ಹೋಗ್ತಾ ಬಂದು ಬಿದ್ದಿರೋದು. ನಮ್ಮ ಅಪ್ಪ ಏನಾದರೂ ಇದನ್ನು ನೋಡಿದ್ರಂದ್ರೆ ಪಕ್ಕಾ ಬೈತಾರೆ. ಬೈಸ್ಕೊಂಡು ಅದಕ್ಕೂ ಮುಂಚೆ ಫಸ್ಟ್ ನಾನು ನೀಟಾಗಿ ಕಾರ್ನ ಕ್ಲೀನ್ ಮಾಡ್ಕೊಂಡ್ಬಿಡ್ಬೇಕು. ಆ್ಯಂಡ್ ಫೈನಲಿ ಶಾಪಿಂಗ್ ಡನ್. ಒಂದು ಸ್ಮಾಲ್ ಶಾಪಿಂಗ್ ನಡೆದಿದೆ. ಮನೆಗೆ ಹೋಗ್ಬಿಟ್ಟು ಒಂದು ದೊಡ್ಡದಾಗಿ ಒಳ್ಳೆ ವಿಡಿಯೋ ಮಾಡುವ. ನಾನು ಐಟಮ್ಸ್ ತರ ಕಳ್ಸಿದ್ರಲ್ಲ, ನಾನು ನೋಡ್ದಂಗೆ ನನ್ನ ಪ್ರಕಾರ ಎರಡೂ ಫ್ಯಾಮಿಲಿ ಅಂದ್ರೆ ಎರಡೂ ಟೀಮ್ ಅವರು ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ. ಬಟ್ ಇನ್ನೊಂದು ಟೀಮು ಇಷ್ಟೊಂದೆಲ್ಲ ಒಳ್ಳೊಳ್ಳೆ ಐಟಮ್ಸ್ ತಗೊಂಡಿದ್ದಾರೆ ಅಂದ್ರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಲೆಟ್ಸ್ ಸಿ. ಅಂಡ್ ಇದರಲ್ಲಿ ಜಡ್ಜ್ ಯಾರು ಟೇಸ್ಟ್ ಮಾಡೋದು, ಹೆಂಗೆ ಏನ್ ಮೇನ್ ಪ್ರೈಸ್ ಕೊಡ್ತೀವಿ ಎಲ್ಲ ಇದರಲ್ಲಿ ಇರುತ್ತೆ. ನೋಡ್ತಾ ಇರಿ. ಅಂಡ್ ಆಲ್ವೇಸ್ ಟ್ರಾಫಿಕ್ ಇದ್ದೇ ಇರುತ್ತೆ. ನಾನು ಹೋಗೋ ದಾರಿಲಿ ಟ್ರಾಫಿಕ್ ಇದ್ದೇ ಇರುತ್ತೆ. ಇವಾಗ ಮನೆಗೆ ಹೋಗುವ. ಹಾಯ್, ಹಲೋ, ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ. ಇವತ್ತು ನಾನು ಹೇಳ್ದಂಗೆ ಕುಕಿಂಗ್ ವಿತೌಟ್ ಫೈರ್ ಮಾಡ್ತಾ ಇದ್ದೀನಿ. ಸಕ್ಕತ್ತಾಗಿರುತ್ತೆ ವಿಡಿಯೋ ಮಾತ್ರ. ಇದರಲ್ಲಿ ನಾನು 2 ಟೀಮ್ ಮಾಡಿದ್ದೀನಿ. ನಮ್ಮಮ್ಮ ಮತ್ತೆ ಎರಡು ಟೀಮ್ ಅಂದ್ರೆ ಚಿರು ಟೀಮ್ ವರ್ಸಸ್ ಬವಿತಾ ಟೀಮು. 2 ಟೀಮ್ ಇರೋದು. ಅದರಲ್ಲಿ ಚಿರು ಟೀಮ್ ಆಗಿ ನಮ್ಮ ಅಮ್ಮ ಇದ್ದಾರೆ, ಬವಿತಾ ಟೀಮ್ ಆಗಿ ಬವಿತಾರ ಅಮ್ಮ ಇದ್ದಾರೆ. ಕುಕಿಂಗ್ ವಿತೌಟ್ ಫೈರ್ ಅಲ್ಲಿ ಒಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ. ಆಮೇಲೆ ಇವ್ರು ಏನೇನ್ ಮಾಡ್ತಾರೆ ಅಂತೆಲ್ಲ ಇನ್ಫಾರ್ಮ್ ಮಾಡ್ತೀನಿ. ಓಕೆನಾ? ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಎಲ್ಲ ಒಂದ್ ಸ್ವಲ್ಪ ಇದೆ. ಓಕೆನಾ? ಫಸ್ಟ್ ಇವಾಗ ಇವರಿಬ್ರು ಏನ್ ಫುಡ್ ಮಾಡ್ತಾರ ಅಂತ ತಿಳ್ಕೊಳ್ಳೋಣ. ಸೊ ಇವಾಗ ನೀವು ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ, ಇವ್ರು 2 ಟೀಮು ಕೂಡ ನಾನು ಕೊಟ್ಟಿರೋದು 2 ಡಿಶ್ಶು. 2 ಡಿಶ್ನ ಅವರು ಒಂದಿಷ್ಟು ಟೈಮಿಂಗ್ಸ್ ಅಂತ ಕೊಟ್ಟಿರ್ತೀನಿ. ಆ ಟೈಮಿಂಗ್ಸ್ ಅಲ್ಲಿ ಮುಗಿಸ್ಬೇಕು. ದೆನ್ ಆ ಡಿಶ್ ಮುಗಿದಾದ್ಮೇಲೆ ಜಡ್ಜಸ್ಗಳು ಜೊತೆಗೆ ನಾನು ಜಡ್ಜೆ, ಇನ್ನಿಬ್ರು ಜಡ್ಜ್ ಇರ್ತಾರೆ. ಅವರು ರಿವ್ಯೂ ಕೊಡ್ತಾರೆ, ಯಾರ್ದು ಪರ್ಫೆಕ್ಟ್ ಆಗಿದೆ, ಯಾರ್ದು ಪರ್ಫೆಕ್ಟ್ ಟೇಸ್ಟ್ ಇದೆ ಅಂತ ಗೊತ್ತಾಗುತ್ತೆ. ಇದನ್ನೆಲ್ಲ ಓವರ್ ಆಲ್ ಕ್ಯಾಲ್ಕುಲೇಟ್ ಅಂದ್ರೆ ಯಾರ್ದು ಪರ್ಫೆಕ್ಟ್ ಟೇಸ್ಟ್ ಇದೆ, ಯಾರು ವಿನ್ನರ್ ಅಂತ ಎಲ್ಲ ಅನೌನ್ಸ್ಮೆಂಟ್ ಆದ್ಮೇಲೆ ಆ ವಿನ್ನರ್ಗೆ ಏನ್ ಬಹುಮಾನ ಅಂತ ಲಾಸ್ಟ್ ಅಲ್ಲಿ ಗೊತ್ತಾಗುತ್ತೆ. ಕಾಯ್ತಾರಿ ಅಂಡ್ ಸ್ಟೇ ಟ್ಯೂನ್ಡ್. ಇವಾಗ ಆದ್ರೆ ಆ ಬಹುಮಾನ ಮಾತ್ರ ಸಕ್ಕತ್ತಾಗಿರುತ್ತೆ. ಈಗ ಇರೋದು 2 ಟೀಮು. ಅದ್ರಲ್ಲಿ ಫಸ್ಟ್ ಪ್ಲೇಸ್ ಯಾರು ಬರ್ತಾರೋ ಅವ್ರಿಗೆ ಮಾತ್ರನೇ ಆ ಒಂದು ಬಹುಮಾನ ಸಿಗೋದು. ನಿಮ್ ಕಡೆಯಿಂದ 2 ಡಿಶ್ ಏನೇನ್ ಮಾಡ್ತಾ ಇದ್ದೀರಾ? ಪರವಾಗಿಲ್ಲ, ನಾ ಈಗ ಫಸ್ಟ್ ಏನಿದ್ರು ಫಸ್ಟ್ ಕೊಟ್ಟಿದ ತಕ್ಷಣ ಹೇಳ್ಬಿಡ್ಬೇಕು. ಯಾಕಂದ್ರೆ ಅವಳೇ ಫಸ್ಟ್ ಬರೋದು. ಬೇಡ ಇರೇ, ನೀನ್ ಹೇಳ್ತೀಯಾ? ನೀನ್ ಫಸ್ಟ್ ಒಂದ್ ಹೇಳು, ಅಕ್ಕ ಒಂದ್ ಹೇಳಿ. ಓಕೆನಾ? 2 ಡಿಶ್ ಏನ್ ಮಾಡ್ತಾ ಇದೀರಾ? ಕುಕುಂಬರ್ ಬೋಟ್ ಅಂದ್ರೆ ಸಲಾಡ್ ಟೈಪ್ ತರ. ಕುಕುಂಬರ್ ಬೋಟ್. ಅಕ್ಕ, 2ನೇ ಡಿಶ್ ಹೆಲ್ತಿ ಡ್ರೈ ಫ್ರೂಟ್ಸ್ ಲಡ್ಡು. ನಿಮ್ ಕಡೆಯಿಂದ 2 ಡಿಶ್ ಯಾವ್ದು ಮಾಡ್ತಾ ಇದೀರಾ? ಜೋರಾಗಿ ಚುರ್ಮುರಿ, ಬೇಲ್ಪುರಿ. ಓಕೆ, ನೀನು? ಲೆಮನ್ ಜ್ಯೂಸ್. ಓಕೆ ಗೈಸ್, ಇವಾಗ ಇವರಿಬ್ರು ಯಾವ್ಯಾವ ಡಿಶ್ ಮಾಡ್ತೀರ ಅಂತ ತಿಳ್ಕೊಂಡಾಯ್ತು. ಇವಾಗ ಆಟ ಶುರು ಮಾಡೋಣ. ಅಂಡ್ ಇವರಿಗೆ ನಾನು ಒಂದಿಷ್ಟು ಟೈಮ್ ಕೊಡ್ತೀನಿ. ಆ ಟೈಮು ಟೈಮಿಂಗ್ಸ್ ಇವಾಗ ಸ್ವಲ್ಪ ತಲೆ ಹೇಳ್ತೀನಿ. ಇಷ್ಟು ಟೈಮಿಂಗ್ಸ್ ಅಲ್ಲಿ ಇಷ್ಟು ಮಾಡ್ಬೇಕಂತ ಟಾಸ್ಕ್ ಇರ್ತೀನಿ. ಯಾರು ಫಸ್ಟ್ ಟೀಮ್ ಮಾಡ್ತಾರಂತ. ಗೈಸ್, ಇವಾಗ ನಮ್ಮ ಚೋಟ ಮರಿ ಟೀಮು ಇವಾಗ ಕುಕಿಂಗ್ ವಿತೌಟ್ ಫೈರ್ ಮಾಡ್ತಿದ್ದಾರೆ. ಅವರಿಗೆ 20 ನಿಮಿಷ ಕಾಲಾವಕಾಶ ಕೊಡ್ತಾ ಇದ್ದೀನಿ. ಅದ್ರ ಒಳಗಡೆ ಟಕ್ ಅಂತ ಬರೀ ನೀವು ಮಾಡ್ಬೇಕಾಗಿರೋದು ಯಾವ್ದು ಹೇಳಿ? ನಿಮ್ದು ಯಾವ್ದು ಹೇಳಿ? ಹೆಲ್ತಿ ಡ್ರೈ ಫ್ರೂಟ್ಸ್ ಲಡ್ಡು. ಅದನ್ನ ಮಾತ್ರ ಮಾಡಬೇಕು. ಸ್ಟಾರ್ಟ್ ನೌ. ಸ್ಟಾರ್ಟೆಡ್ ಗೈಸ್. ಇವಾಗ ಸ್ಟಾರ್ಟ್ ಆಗೈತೆ. ಇನ್ನು ಒಂದು 20 ನಿಮಿಷದಲ್ಲಿ ಏನ್ ಮಾಡ್ತಾರಂತ ನೋಡುವ. ಈ ಕ್ಯಾರೆಟ್. ಓಹೋ, ಭಟ್ರು ಏನ್ರಿ ಭಟ್ರೆ?
ಎತ್ಕ ನೀನ್ ಹೆಲ್ಪ್ ಮಾಡ್ಬೇಕವ. ತೆಗ್ದಿ ಇಡ್ಲಮ್ಮ ಒಂದೊಂದೇ. ನೀವು ಐಟಮ್ಸೇ ಕೊಟ್ಟಿಲ್ಲ ನಮ್ಗೆ ಇನ್ನು. ಓಕೆ ನೀವು ಮಾಡಿ ಅದನ್ನೇನು ಕಟ್ ಮಾಡ್ತಾ ಮಾಡಿ ನಾನು ಕೊಡ್ತೀನಿ. ಅವರಿಗೆ ಏನೇನು ಐಟಮ್ ಇದೆಯೋ ಅದನ್ನೆಲ್ಲ ತಂದು ಕೊಟ್ಟಿದ್ದೀನಿ. ಅದರಲ್ಲಿ ಇದೊಂದು ಮಾತ್ರ ತಪ್ಪಿದೆ, ಇನ್ನೆಲ್ಲ ಕರೆಕ್ಟ್ ಆಗಿದೆ ಅಂತೆ. ಗೈಸ್, ಕುಕಿಂಗ್ ವಿತೌಟ್ ಫೈರ್ ಅಲ್ಲಿ ಒಂದು ಚೂರು ಸ್ವಲ್ಪ ಚೇಂಜಸ್ ಏನಂದ್ರೆ ಇವಾಗ ಎರಡೂ ಫ್ಯಾಮಿಲಿನೂ ಕೂಡ ಇಲ್ಲಿ ಇರ್ತಾರೆ. ಅವ್ರಿಗೆ ಒಂದಿಷ್ಟು ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಸೌಂಡ್ ಕೇಳಿಸುತ್ತೋ ಅಷ್ಟರಲ್ಲಿ ಅವರು ಮುಗಿಸ್ಬೇಕು. ಆದ್ರೆ ಈ ಸಲ ಕೊಡ್ತಿರೋದು 20 ನಿಮಿಷ ಅಲ್ಲ, 15 ನಿಮಿಷ ಮಾತ್ರ ಕೊಡ್ತಿರೋದು. 15 ನಿಮಿಷ ಮಾತ್ರ ಕೊಡ್ತಿರೋದು. ಕುಕ್ಕಿಂಗ್ ವಿತೌಟ್ ಫೈರ್ 15 ನಿಮಿಷದಲ್ಲಿ ಮುಗಿಸ್ಬೇಕು ಇಬ್ರು. ಓಕೆನಾ? 1 ನಿಮಿಷ ರೀ. ಇಬ್ರು ಕೂಡ ಇನ್ನೇನು 2 ಡಿಶ್ ಅಲ್ಲ, 1 ಡಿಶ್ ಮಾತ್ರ. 1 ಡಿಶ್ ಮಾತ್ರ 15 ನಿಮಿಷದಲ್ಲಿ ಮುಗಿಸ್ಬೇಕು. 3, 2, 1 ಸ್ಟಾರ್ಟ್. ಬೇಲ್ಪುರಿನ ಚಿಟ್ಕೆ ಹೊಡೆಸ ಮುಗಿಸ್ಬದ್ಲೇ. ಎರಡು ಟೀಮು ರೋಚಕವಾದ ಪಂದ್ಯ ನಡೀತಿದೆ. ಇದು ಕುಕಿಂಗ್ ವಿತೌಟ್ ಫೈರ್ ಅಲ್ಲ, ಕ್ಯಾರೆಟ್ ತುರಿಯೋದ್ರೆ ಯಾರು ಫಸ್ಟ್ ಬರ್ತಾರಂತ. ಕಮಾನ್ ಮಮ್ಮಿ ಅಕ್ಕ ಬರ್ಲಿ ಇನ್ನು ಜೋರ ತುರೀರಿ. ಕಮಾನ್. ಚಿಕ್ಕ ಮಕ್ಕಳಿಗೆ ಚಿಕ್ಕ ಕೆಲಸ ಕೊಡ್ತೇವೆ ಅಂತ ಹೇಳಿದ್ರಲ್ಲ, ಈ ಚಿಕ್ಕ ಮಕ್ಕಳಿಗೆ ಚಿಕ್ಕ ಕೆಲಸ ಕೊಡೋದ್ರಲ್ಲೇ ಒಂಥರ ಮಜಾ ನೋಡಿ. ಇಷ್ಟೇ ಈ ಥರ ಇರೋದನ್ನ ಚಿಕ್ಕದ ಅರ್ಧ ಕಟ್ ಮಾಡ್ಬೇಕಷ್ಟೇ. ಅವಳು ಚೋಟು ಮರಿಗೆ ಚೋಟದೆ ಕೊಟ್ಟವ್ರೆ. ರಕ್ತ ಕಣ್ಣೀರಿಲ್ಲ, ಇಲ್ಲ ಪರವಾಗಿಲ್ಲ, ಅವ್ನು ಈರುಳ್ಳಿ ಎಂಡಿದ್ರಿ ಪರವಾಗಿಲ್ಲ. ರಕ್ತ ಕಣ್ಣೀರಿದು ಒಣ ಯಾವ್ದಣ ಸ್ಟೈಲು ಅಮ್ಮ. ಇಲ್ಲೋಡಲ್ಲಿ ಹಿಂಗಿಂಗ್ ಕೊಡ್ತವನೆ. ರೋಚಕವಾದ ಪಂದ್ಯ ಒಳ್ಳೆದಲ್ಲಿ ಎಷ್ಟು ಜನ. ಅಯ್ಯೋ ನನ್ನ ಟೈಮಿಂಗ್ಸ್ ಅಪ್ಪ ಐತೆ ಸದ್ಯಕ್ಕೆ. ಹದಿನೈದು ನಿಮಿಷದಲ್ಲಿ ಏನ್ ಮಾಡ್ಬೇಕು ಅದೇ ಮಾಡ್ಬೇಕು. ಅಕಸ್ಮಾತ್ 15 ನಿಮಿಷ ಆದ್ಮೇಲೆ ಅದೇನೇ ಒಂದು ಡಿಶ್ ಇದ್ರು ಕೂಡ ಅಷ್ಟೇ, ಅದೇ ಲಾಸ್ಟು. ಓ ಪುರಿ ಆಗ್ತಾರೆ ಗೈಸ್. ಬರ್ಲಿ ಆಂಟಿ ನಮ್ಮನ್ನ ನೋಡಿ ಇಂತಾನೆ ಹೆಂಗ್ ನಡೀತಿದೆ ನಿಮ್ ಕಟಿಂಗು? ಫಸ್ಟ್ ಟೈಮ್ ಕರೆಕ್ಟ್. ಕೈ ಕತ್ತರಿಸ್ಕೊಳ್ಳೋ. ಫಸ್ಟ್ ಟೈಮ್ ಬೇರೆ ಕಟ್ ಮಾಡ್ತಾಳ ನಮ್ ಚೋಟ ಮರಿ. ಅಣ್ಣ ಫಸ್ಟ್ ಟೈಮ್ ಬೇರೆ ಎಳಿತಾವ ನಿಂಗೆ. ಅಣ್ಣ ಇದು ಸೌತೆಕಾಯಿ ಇರಬೇಕು, ಶೇವಿಂಗ್ ಬ್ಲೇಡ್ ಅಲ್ಲಿ ಶೇವ್ ಮಾಡ್ಕೊಳಂಗಲ್ಲ ಹಿಂಗೆ. ಅದೇನ್ಲೇ ಹಂಗ್ ಮಾಡಿದ್ಯಾ? ಚೆನ್ನಾಗ್ ಮಾಡ್ರಿ ಗೈಸ್. ಇದಕ್ಕೆ ಜಡ್ಜ್ ಯಾರು ಗೊತ್ತಾ? ನಮ್ಮಪ್ಪ, ನಾನು ಮತ್ತೆ ಭವಿತವರಪ್ಪ, 3 ಜನ ಜಡ್ಜು. ನಮ್ಮಪ್ಪ ಮತ್ತೆ ಭವಿತವರಪ್ಪನ ಮೇಲ್ಗಡೆ ಲೈಕ್ ಭವಿತವ್ರ ಮನೆಗೆ ಕಳ್ಸಿಬಿಟ್ಟಿದೀವಿ. ಅಮ್ಮ ನೀವು ಟೇಸ್ಟ್ ಮಾಡ್ಕೊಂಡು ನೀವೇನಾರ ಮಾಡ್ಕೋಬಹುದು. ಒಟ್ಟಲ್ಲಿ ನಾವು ತಿನ್ಬೇಕಾದ್ರೆ ನಮಗೆ ಟೇಸ್ಟ್ ಇರ್ಬೇಕಷ್ಟೇ. ಅವ್ರಿಬ್ರನ್ನ ಮೇಲ್ ಕಳ್ಸಿಬಿಟ್ಟಿದೀವಿ. ಬಿಕಾಸ್ ಏನಂದ್ರೆ ಅಕಸ್ಮಾತ್ ಯಾರು ಏನ್ ಮಾಡ್ತಿದಾರೆ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಇವ್ರು ಮಾಡಿದ್ದಾರೆ, ಇವ್ರಿಗೆ ಕೊಡ್ಬೇಕು ಪ್ರೈಸ್ ಅಂತ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಅವ್ರಿಬ್ರನ್ನ ಮೇಲ್ ಕಳ್ಸಿದೀನಿ. ಅಷ್ಟರಲ್ಲಿ ಯಾರು ಫಸ್ಟ್ ಯಾರು ಸಖತ್ತಾಗಿ ಮಾಡ್ತಾರಂತ ನೋಡೋಣ. ಕಾಯ್ತಾ ಇದ್ದೀನಿ ನಾನು ಕೂಡ. ಒಂಥರ ಮಜಾ ಐತೆ ಗುರು. ಕುಕಿಂಗ್ ವಿತೌಟ್ ಫೈರ್ ಕಾಂಪಿಟೇಷನ್ ಮೇಲೆ ಆಡ್ತಾರಲ್ಲ, ನೋಡಕ್ ಮಾತ್ರ ಚಂದವಾಗಿದೆ ನೋಡಿ. ಆ ಟೀಮು ಎಷ್ಟು ಫಾಸ್ಟ್ ಮಾಡ್ತವ್ರೆ, ಈ ಟೀಮ್ ಎಷ್ಟು ಫಾಸ್ಟ್ ಮಾಡ್ತವ್ರೆ. ಅಣ್ಣ ಸೌತೆಕಾಯಿಲೇ ಇನ್ನ ಸೌತೆಕಾಯಿ ಬಿಟ್ಟು ಮುಂದಕ್ಕಾರ ಹೋಯ್ತಾನ. ಕ್ಯಾರೆಟ್ಗೂ ಇಲ್ಲೇನು ಕಮ್ಮಿನಾ? 5 ನಿಮಿಷ ಕಾಲಾವಕಾಶ ಮುಗ್ದಿದೆ. 5 ನಿಮಿಷ ಮುಗ್ದಿದೆ. ಇನ್ನ ಕೇವಲ 10 ನಿಮಿಷ ಏನಂತೀರಾ ಅಷ್ಟೇ. ಏನ್ ತಾತಿದ್ಯಾ? ಚಾಕುನ ಕಳ್ತನ ಮಾಡುತ್ತಾರೆ. ಅದನ್ನೆಲ್ಲ ಹಂಗ ಮಾಡ್ಬಾರ್ದು. ಚಾಕು ಹುಷಾರು. ಅಯ್ಯೋ ದೇವ್ರು. ಕಟ್ ಮಾಡು. ಅಯ್ಯ ನೀನ್ ನಮ್ಮ ಅಕ್ಕ ಉಲ್ಟಾ ಹಿಡ್ಕೊಂಡ್ಬಿಟ್ಟು ಕಟ್ ಮಾಡು ಅಂದ್ರೆ. ಅಲ್ಲ ಗೈಸ್, ಇಷ್ಟೆಲ್ಲ ಪಾಪ ಅವ್ರ ಅಮ್ಮನೇ ಮಾಡಿದ್ದಾರೆ, ಏನು ಮಾಡ್ತಿಲ್ಲ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಅದ್ಯಾಕೆ ಕಟ್ ಆಗಲ್ಲ? ನಮ್ಮ ಮನೇಲಿ ನಾವು ಕಟ್ ಮಾಡೋದೇ ಆ ಚಾಕುಲಿ. ಅದು ಯೂಸೇ ಮಾಡಲ್ಲ ಗೊತ್ತಾ ನಾವು. ಓ ಗೈಸ್, ಆಲ್ಮೋಸ್ಟ್ ಡನ್. ಇಲ್ಲಿ ಬೇಲ್ಪುರಿ ಆಲ್ಮೋಸ್ಟ್ ಡನ್ ಮುಗಿತೈತೆ. ಅಮ್ಮ ಏನ್ ಹೇಳ್ತೀಯಮ್ಮ? ಏನ್ ಹೇಳಕ್ ಇಷ್ಟಪಡ್ತೀಯಮ್ಮ? ಅಣ್ಣ ಏನಣ್ಣ ಕೂಯ್ತಿದ್ಯಾ? ಅಣ್ಣಮ್ಮ ಕೈ ಕಮ್ಮ ನೋಡ ಮಾರಿ. ಕೈ ಇದ್ರೆ ನೆಮ್ಮದಿಗಿರ್ಬೇಕು. ಓಕೆನಾ? ಸರಿ ಕನ್ನಡ. ಅಲ್ಲಿ ನೋಡಮ್ಮ, ಇಲ್ಲಿ ಹೆಂಗ್ ಅಮ್ಮ, ಇಲ್ಲಿ ನೋಡ. ಅಯ್ಯೋ ಅಮ್ಮ, ಅಲ್ಲೂ ಕೈ ನೋಡಮ್ಮ ಇಲ್ಲಿ. ಏನ್ ಮಾಡ್ತಾ ಇದ್ಯಾ?
ಕೈ ಅದು ಅಕ್ಕ ಅದ್ ಕೈ ಬರುತ್ತೆ ನೋಡಿ ಒಳಗೆ ಅದ್ ಕೈ ಟಚ್ ಆಗುತ್ತೆ ಅದು ಕೈ ನೋಗುತ್ತೆ. ಬೇಗ ಬೇಗ ಟೈಮ್ ಮುಗೀತಿದೆ. ಅಮ್ಮ ಏನಮ್ಮ ಗುಡು ಗುಡು ಅಂತ ಓಡಾಯ್ತಿದ್ಯಾ? ಅಮ್ಮ ಎಲ್ಲಿಗೆ ಓಡಾಯ್ತಿದ್ಯಾ? ಏನ್ಮ ಓಡ್ರು ಇದು ಸರ್ಜಾಟ. ಕೇವಲ ಇನ್ನ ಸ್ವಲ್ಪ ನಿಮಿಷಗಳ ಬಾಕಿ ಇದೆ. ಏಯ್ ಮಾಡಬೇಗ. ಕ್ಯಾ ಬಾತೆ ನೋಡಪ್ಪ, ಬೇಲ್ಪುರಿ ಎಲ್ಲ ಕೆಳಗಡೆ ಚಲ್ರೆ ಡಿಸ್ಕ್ವಾಲಿಫೈ ಅಪ್ಪ. ಏನೋ ಮಾಡ್ತಿದ್ಯಾ? ಇದಕ್ಕೆ ದಟ್ ನೀನು ಬರಂಗಿಲ್ಲ, ಈಗ ದಟ್ ಅವರು ಬರಂಗಿಲ್ಲ. ಅಕ್ಕ ರೆಡಿನಾ? ಓ ಹೇಳಿದ್ರು ಗುಲ್ಕನ್ನು ಗೈಸ್. ಆ ಒಂದು ಡಿಶ್ಗೆ ಗುಲ್ಕನ್ನೇ ಟೇಸ್ಟು ನನ್ನ ಪ್ರಕಾರ. ಓ ಇನ್ನೂ ಟೈಮ್ ಐತೆ, ಬೇಜಾನ್ ಟೈಮ್ ಐತೆ. ಮಾಡ್ಲಿ ಅಮ್ಮ. ನೋಡಮ್ಮ, ಕಾಮಾಗಿ ಮಾಡು, ಟೇಸ್ಟ್ ಚೆನ್ನಾಗಿ ಬರಬೇಕು. ಟೇಸ್ಟ್ ಈಸ್ ಮೋರ್. ಅಮ್ಮ ಇವ್ನು ಯಾರಮ್ಮ? ಅವನು ಚಾಕುನೇ ಬಾವಳಿಗೆ ಇರ್ಕೋತಾನಲ್ಲ ಅವನು. ಹಲೋ, ನೀ ಕೂರ ಬದಲು ಅಲ್ಲಿ ಕೂತ್ಕೊಂಡು ಪ್ರೇಕ್ಷಕರ ಒಂಚೂರು ಏನಾದ್ರೂ ಮಾಡ್ತಿದ್ಯಾ? ಏನು ಮಾಡ್ತಲ್ಲ ನೀನ್. ಮಾಡಲ್ಲ ಅಂತ ಗೊತ್ತಾಗೈತಿ ಮಮ್ಮಂಗೆ, ಅದಕ್ಕೆ ಬಿಡ್ತಲ್ಲ. ಹೂವಂದ್ರು ಕುತ್ಕೊಂಡು ರಾಣಿ ತರ ಕೂತಿದ್ಯಾ? ಅಲ್ಲಿ ಬಿದ್ದಿರೋದ್ನೆಲ್ಲ ಎತ್ಕೊಡೋದು ಬಿಟ್ಬಿಟ್ಟು ನಿಂತ್ಕೊಂಡು ಕೆಲಸ ಮಾಡೋ. ನಮ್ಮ ಚೋಟ ಮರಿ ಹೆಂಗ್ ಹೇಳ್ತಾಳಂದ್ರೆ, ಅವಳೇ ಮಾಡ್ತಿರೋ ತರಾನೇ, ಅವಳೇ ಏನೋ ದಬಾಕ್ತಾಳ ಅನ್ನೋ ತರ. ನೆಕ್ಸ್ಟ್ ಹೇಳಮ್ಮ. ಲಡ್ಡು ಮಾಡಕ್ ಬರಲ್ಲ? ಹಂಗಾರೆ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತ ನಾನು ನೋಡ್ತೀನಿ. ಅಲ್ಲ ಕಣಮ್ಮ, ಅರ್ಧಕ್ಕರ್ಧ ಬೇಲ್ಪುರಿ ಇವನೇ ಖಾಲಿ ಮಾಡ್ರೆ ನನಗೆಲ್ಲಮ್ಮ. 10 ನಿಮಿಷ ಮುಗ್ದಿದೆ, ಕೇವಲ 4 ನಿಮಿಷ ಬಾಕಿ. 11 ನಿಮಿಷ ಆಗಿದೆ. ಓನ್ಲಿ 4 minutes ಲೆಫ್ಟ್. ಇದ್ರಲ್ಲೂ ನೋಡಿ, ಒಂದು ಖಾರ ಆದ್ರೆ ಒಂದು ಸ್ವೀಟು, ಇಲ್ಲ ಒಂದು ಸ್ವೀಟ್ ಆದ್ರೆ ಒಂದು ಖಾರ, ಈ ತರನೇ ಇದೆ. ಅದ್ಯಾರಿಗೆ ಅಕ್ಕ ಚಿಕ್ಕದು? ಇದು ದೊಡ್ಡ, ನಾನು ದೊಡ್ಡದೇ ತಗೋತೀನಿ. ಅಮ್ಮ ಏನ್ ನೋಡ್ತಿದ್ಯಾ? ಅಮ್ಮ ನಿನ್ನ ಫಸ್ಟ್ ಟೈಮ್ ಈ ತರ ಗಾಬರಿಯಿಂದ ಮಾಡ್ತಿರೋದು ನೋಡ್ತಿರೋದಮ್ಮ ನಾನಂತೂ. ಡೆಕೋರೇಷನ್ಗಂತ ಟೊಮೆಟೊ ಹಣ್ಣು. ಓಕೆ ಗೈಸ್, ಅಲ್ಲಿವರೆಗೂ ಅವರು ಕಂಪ್ಲೀಟ್ ಅವರೆಲ್ಲ ಮುಗಿಸಿರ್ತಾರೆ. ಜಸ್ಟ್ ಇನ್ನು ಒಂದು 3 minutes ಬಾಕಿ ಇದೆ. ನೀವು ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇನ್ನೂ ಟೈಮ್ ಐತೆ. ನಮಗೆ ಏನ್ ಗೊತ್ತಾ, ಮೇಯ್ನು ಇಂಟೀರಿಯರ್ ಮುಖ್ಯ. ಇಂಟೀರಿಯರ್ ಅಂದ್ರೆ ಡೆಕೋರೇಷನ್ ಮುಖ್ಯ ನಮ್ಗೆ. ನಮ್ಮ ಜಡ್ಜ್ಗಳು ನಾವು ಕೇಳ್ಕೊ ಬಂದಿದ್ವಿ ಮೇಲೋಗ್ಬಿಟ್ಟು, ನಮ್ಮ ಜಡ್ಜಿಗೆ ಡೆಕೋರೇಷನ್ ತುಂಬಾ ಇಂಪಾರ್ಟೆಂಟ್. ಲಾಸ್ಟ್ ಒಂದೇ ಒಂದ್ ನಿಮಿಷ. ಸ್ಟಾರ್ಟ್ ಮಾಡ್ದೆ ಗೊತ್ತಾ, 1 ನಿಮಿಷದಿಂದ ಕಟ್ ಮಾಡ್ತಿದ್ದವಳು ಎಂಡಿಂಗ್ ಟೈಮಲ್ಲೂ ಕಟ್ ಮಾಡ್ತಾ ಕೂತವಳು ಕೈ ಸುಡು. ಒಂದ್ ನಿಮಿಷ. ಇನ್ನ ಜಸ್ಟ್ 20 ಸೆಕೆಂಡ್ ಬಾಕಿ. ಗೈಸ್, ನನಗೊಂದು ಕಾಮಿಡಿ ಅನ್ಸಿದ್ ಗೊತ್ತಾ, ಅವಳು ಸಿಕ್ಕಾಪಟ್ಟೆ ಜೋರಾಗಿ ಕಟ್ ಮಾಡ್ಬಿಟ್ಲು. ಅಮ್ಮ ಇದನ್ನ ಹಾಕಮ್ಮ ಅಂತ ಹೇಳೋದು ಬೇಡ ಅಂದ್ಬಿಡೋರು ಅಮ್ಮ. 5 4 3 2 1 ಸ್ಟಾಪ್. ಓಕೆ, ಸೂಪರ್, ವೆಲ್ ಪ್ಲೇಡ್. ಎಲ್ಲರೂ ಒಬ್ರಿಗೊಬ್ರು ಕ್ಲಾಪ್ ಹೊಡ್ಕೊಳ್ಳಿ. ಹೆಂಗೆ ಎದ್ದಳ ಕ್ಲಾಪ್ ಹೊಡ್ಕೊಳ್ಳಿ. ಸೂಪರ್, ಕ್ರೇಜಿ, ಅತ್ಯುತ್ತಮದ ಆಟ. ಇವಾಗ ಒಳಗಡೆ ತಗೊಂಡೋಗಿ ನೀಟಾಗಿ ಇಟ್ಬಿಡುವ. ಆಮೇಲೆ ತಗೋಣ. ಇದಕ್ಕೆ ಬೇಲ್ಪುರಿನ ಇಲ್ಲಿ ಇಟ್ಟಿದ್ದೀನಿ. ಇಫ್ ಅಕಸ್ಮಾತ್ ಇದರಲ್ಲಿ ಯಾರಾದರೂ ಇವ್ನು ಬಂದು ತಿನ್ಕೊಂಡು ಹೋದ್ರೆ ಡಿಸ್ಕ್ವಾಲಿಫೈ ಆಗ್ತಾನೆ. ಇದರಲ್ಲಿ ಯಾರಾದರೂ ಔಟ್ ಟೀಮ್ ಅವ್ರು ಬಂದು ತಿನ್ಕೊಂಡು ಹೋದ್ರೆ ಡಿಸ್ಕ್ವಾಲಿಫೈ ಆಗ್ತಾರೆ. ಸೊ ಓಕೆ, ಈಗ 2ನೇ ಡಿಶ್ ಕಡೆಗೋಣ. ಇವಾಗ 2ನೇ ರೌಂಡ್ ಆಡ್ತಿರೋದು. 2ನೇ ರೌಂಡ್ ಟ್ವಿಸ್ಟ್ ಏನಂದ್ರೆ, ಈಗ ಅಮ್ಮ ಮತ್ತೆ ಇಬ್ರು ಅಮ್ಮಂದಿರು ಕೂಡ ಅಲ್ಲಿರಲ್ಲ. ಅವರೆಲ್ಲ ಈ ಕಡೆ ಇರ್ತಾರೆ. ಸೊ ಇವಾಗ ಅವ್ರಿಬ್ರೇ ಮಾಡ್ಬೇಕು. ಬುಜ್ಜಿನೇ ಮಾಡ್ತಾಳೆ, ಚಿರುನೇ ಮಾಡ್ತಾಳೆ. ಅದ್ನ ಪ್ರಾಕ್ಟೀಸ್ ಮಾಡಿಸ್ಬೇಕಿತ್ತು. 1 ವಾರ ಟೈಮ್ ಕೊಟ್ಟಿದ್ದೆ, ಪ್ರಾಕ್ಟೀಸ್ ಮಾಡಿಸ್ಬೇಕಿತ್ತು. ಅಂಡ್ ಇದ್ರಲ್ಲಿ ಇನ್ನೊಂದು ಟ್ವಿಸ್ಟ್ ಐತೆ, ಹೇಳ್ತೀನಿ ಗೈಸ್. ಇವಾಗ ನಮ್ಮ ಚಿರು ಈ ಕಡೆ ಕೂತಾನೆ, ಭವಿತಾ ಅಲ್ಲಿ, ಭವಿತಾರ ಅಮ್ಮ ಇಲ್ಲಿ, ನಾವಮ್ಮ ಇಲ್ಲಿ. ಅಂಡ್ ಇದ್ರಲ್ಲಿ ಇನ್ನೊಂದು ಟ್ವಿಸ್ಟ್ ಏನಂದ್ರೆ, ಈಗ ನೀವು ಅಕ್ಕ ನೀವೇನೇ ಹೇಳ್ಕೊಡೋದಿದ್ರು ಬಾಯಲ್ಲಿ ಹೇಳೋ ಆಗಿಲ್ಲ. ನೀವೇನೇ ಇದ್ರು ನನಗೆ ಗೊತ್ತಿಲ್ಲ ಅಕ್ಕ. ಗೈಸ್ ಏನ್ ಗೊತ್ತಾ, ಇವರಿಗೆ ಕುಕಿಂಗ್ ವಿತೌಟ್ ಫೈರ್ ನಾನು 1 ವಾರ ಮುಂಚೆ ಹೇಳಿದ್ದೆ ಅನ್ಕೋತೀನಿ. ಅದ್ರಲ್ಲಿ ಒಂದು ಟ್ವಿಸ್ಟ್ ಇದೆ ಅಂತ ಹೇಳಿದ್ದೆ. ಆ ಟ್ವಿಸ್ಟ್ ಇವ್ರು ಅರ್ಥ ಮಾಡ್ಕೋಬೇಕಿತ್ತು. ಅಂಡ್ ಸಿಂಪಲ್ ಅವಳು ಮಾಡ್ಬೇಕಿತ್ತು. ನಾನು ಫಸ್ಟ್ ಗೈಸ್ ಇನ್ನೊಂದೇನಂದ್ರೆ, ನಾನು ಫಸ್ಟ್ ವ್ಲಾಗ್ ಪ್ಲಾನ್ ಮಾಡಿದ್ದೇನಂದ್ರೆ,
ಚಿರು ಮತ್ತೆ ಭವಿತಾ ಇಬ್ರು ಮಾತ್ರ ಮಾಡಬೇಕು ಕುಕಿಂಗ್ ವಿತೌಟ್ ಫೈರ್, ಅವ್ರು ಇಬ್ಬರೇ ಮಾಡಬೇಕು ಅಂತ ಡಿಸೈಡ್ ಆಗಿದ್ದು. ಬಟ್ ಅಂದ್ರೆ ಪಾರ್ಟ್ನರ್ ಇದೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇವರಿಬ್ರು ಪಾರ್ಟ್ನರ್ ಕೊಟ್ಟೆ. ಇವಾಗ ಅವ್ರೇನು ಹೇಳ್ತಾರೆ ಭವಿತಾ ಕಟ್ ಮಾಡಕ್ ಬರಲ್ಲ ಅದು ಇದು ಅಂತಾರೆ. ನಾವು 1 ವಾರ ಟೈಮ್ ಕೊಟ್ಟಿದ್ದೆ, 1 ವಾರ ಆನೆಸ್ಟ್ಲಿ 1 ವಾರ ಟೈಮ್ ಕೊಟ್ಟಿದ್ದೆ, ಅವ್ರು ಪ್ರಾಕ್ಟೀಸ್ ಮಾಡಿಲ್ಲ, ಅದು ಅವ್ರ ತಪ್ಪು, ನಾನೇನು ಮಾಡೋಕ್ಕಾಗಲ್ಲ. ಇವಾಗ ನೀವೇನು ಹೇಳೋದಿದ್ರು ಹೇಳ್ದಲೆ ಬಾಯಲ್ಲಿ ಹೇಳ್ದಲೇ ಗೈಸ್ ಓಕೆ. ಇವಾಗ ನಮ್ಮ ಚೋಟಮ್ಮರಿಗೆ ಕಟ್ ಮಾಡಕ್ಕೆಲ್ಲ ಬರಲ್ಲ ಅಂತೆ, ಓಕೆನಾ? ಸೊ ಫಸ್ಟ್ 5 ಮಿನಿಟ್ಸ್ ಅಷ್ಟೇ ಅಕ್ಕ ಟೈಮು. ಫಸ್ಟ್ 5 ಮಿನಿಟ್ಸ್ ಅಲ್ಲಿ ಏನೇನಿದೆಯೋ ಬರೀ ಕಟ್ ಮಾಡ್ಕೊಡ್ಬೇಕು, ಅದು ಮಿಕ್ಕಿದೇನು ಮಾಡಂಗಿಲ್ಲ. ಅದೇನೇನಿದೆಯೋ ಕಟ್ ಮಾಡಿ ನೀಟಾಗಿ ಫಸ್ಟ್ 5 ಮಿನಿಟ್ಸ್ ಅಲ್ಲಿ ನೀವು ಏನ್ ಮಾಡ್ತೀರಾ ನಾನು ಕೇಳಲ್ಲ, 5 ಮಿನಿಟ್ಸ್ ಅಲ್ಲಿ ಮಾಡ್ಕೊಡ್ಬೇಕು, ಓಕೆನಾ? ರೆಡಿ? 3, 2, 1 ಸ್ಟಾರ್ಟ್. ರೋಚಕವಾದ ಪಂದ್ಯ. ಅಮ್ಮ ಅಲ್ಲಮ್ಮ, ಅದ್ರಲ್ಲೇ ಕುಡ್ದು ಅದ್ರಲ್ಲೇ ಕೊಡ್ತಾನಲ್ಲಮ್ಮ. ಲಾಸ್ಟ್ ಅಂಕಲ್ ನಮ್ಮಪ್ಪ ಇಬ್ರು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ಬಿಟ್ಟು ಈಗ ಬಂದವ್ರೆ. ಇಬ್ರು ಟೀಮ್ ಟೋಟಲ್ ಪಾಯಿಂಟ್ಸ್ ಎಷ್ಟೆಷ್ಟು ಬಂದೈತೆ ಅಂತ ಹೇಳ್ತೀನಿ. ಒಬ್ರು ಟೀಮಿಗೆ 47.5, ಇನ್ನೊಂದು ಟೀಮಿಗೆ 51.5. ಯಾವ ಟೀಮ್ ವಿನ್ ಆಗಿರ್ಬೋದು? ಬಬಿತಾ ಟೀಮಾ ಚಿರಣ್ ಟೀಮಾ? ಕಮೆಂಟ್ ಹಾಕಿ.